ಪಶ್ಚಿಮ ಬಂಗಾಳದ ಬಿಜೆಪಿಯಲ್ಲಿ ಸಿಎಂ ಆಯ್ಕೆ ಕಸರತ್ತು ಸಾಕಷ್ಟು ಚುರುಕುಗೊಂಡಿದೆ. ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿ ಈಗ ಕಸರತ್ತನ್ನ ನಡೆಸ್ತಾ ಇದೆ. 4 ಜನರೀಗ ಅಖಾಡದಲ್ಲಿದ್ದಾರೆ. ಸಿಎಂ ಆಯ್ಕೆ ವಿಚಾರವಾಗಿ ಬಿಜೆಪಿಯಲ್ಲಿ ಕಾರ್ಯತಂತ್ರವನ್ನ ಹಿಡಿಸಲಾಗ್ತಾ ಇದ್ದು ಜಿಲ್ಲೆಗಳಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ನಾಳೆ ಕೋಲ್ಕತ್ತಾಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಕೂಡ ಭೇಟಿಯನ್ನ ಕೊಡ್ತಾ ಇದ್ದು ಪಕ್ಷದ ನಾಯಕರ ಸಭೆಯನ್ನ ನಡೆಸಲಿದ್ದಾರೆ. ರಾಜನಾಥ್ ಸಿಂಗ್ ಬಿಜೆಪಿ ಶಾಸಕರ ಅಭಿಪ್ರಾಯವನ್ನ ರಾಜನಾಥ್ ಸಿಂಗ್ ಸಂಗ್ರಹಿಸಲಿದ್ದು ನಂತರದಲ್ಲಿ ಸಂಸದೀಯ ಮಂಡಳಿ ಸಭೆಯಲ್ಲಿ ಅಂತಿಮ ನಿರ್ಧಾರ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಈಗಾಗಲೇ ಅಭೂತಪೂರ್ವ ಗೆಲುವನ್ನ ಸಾಧಿಸಿರುವುದರಿಂದಾಗಿ ಕಮಲ ಈಗಾಗಲೇ ಅರಳಿದ್ದಾಯಿತು. ಆದರೆ ಅಲ್ಲಿ ಗದ್ದುಗೆಗೆ ಏರೋದು ಯಾರು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರದ ರಚನೆಯ ಕಸರತ್ತು ಜೋರಾಗಿ ನಡೀತಾ ಇದ್ದು ಸಿಎಂ ರೇಸ್ನಲ್ಲಿ 5 ಹೆಸರು ತೇಲಿ ಬಂದಿದೆ. ಹಾಗಾದ್ರೆ ಯಾರಿಗೆ ಸಿಗುತ್ತೆ ಪಟ್ಟ ಅನ್ನೋದು ಕುತೂಹಲ. ಸುವೇಂದು ಅಧಿಕಾರಿ, ಸಮೀಕ್ ಭಟ್ಟಾಚಾರ್ಯ ಹಾಗೆ ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್, ರೂಪಾ ಗಂಗೂಲಿ ಹೆಸರು ಈಗ ಮುನ್ನೆಲೆಗೆ ಬಂದಿರೋದ್ರಿಂದಾಗಿ ಯಾರು ಅಧಿಕಾರದ ಚುಕ್ಕಾಣಿ ಹಿಡಿತಾರೆ, ಯಾರಿಗೆ ಹೈಕಮಾಂಡ್ನ ಒಲವು ಸಿಗುತ್ತೆ ಅನ್ನೋದು ಲೆಕ್ಕಾಚಾರಗಳು ಕೂಡ ಜೋರಾಗಿ ನಡೀತಾ ಇದೆ. 5 ಹೆಸರಿಗಾಗಲೇ ಮುನ್ನೆಲೆಗೆ ಬಂದಿದೆ. ಪ್ರಮುಖವಾಗಿ ನೋಡೋದಾದ್ರೆ ಸುವೇಂದು ಅಧಿಕಾರಿಯವರ ಹೆಸರು ಹಲವು ದಿನಗಳಿಂದಲೂ ಕೂಡ ಮುನ್ನೆಲೆಗೆ ಬಂದಿತ್ತು. ಇದೀಗ ಅಧಿಕಾರದ ಗದ್ದುಗೆಗೆ ಏರುವವರ ಸಂಖ್ಯೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಸುವೇಂದು ಅಧಿಕಾರಿ, ಹಾಗೆ ಸಮೀಕ್ ಭಟ್ಟಾಚಾರ್ಯ, ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್ ಹಾಗೆ ರೂಪಾ ಗಂಗೂಲಿ ಹೆಸರು ಕೂಡ ಈಗ ಚಾಲ್ತಿಯಲ್ಲಿದೆ. ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಹಾಕಿ ಅಧಿಕಾರದ ಗದ್ದುಗೆಗೇರಿಸೋದಕ್ಕೆ ಬಿಜೆಪಿ ಕೂಡ ನಾನಾ ಕಸರತ್ತನ್ನು ಮಾಡ್ತಾ ಇದ್ದು ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಈಗಾಗಲೇ ಸಭೆ ಮೇಲೆ ಸಭೆಗಳನ್ನು ಮಾಡ್ತಿದ್ದಾರೆ. ರಾಜನಾಥ್ ಸಿಂಗ್ ಕೂಡ ಅಲ್ಲಿಗೆ ತೆರಳಿ ಅಲ್ಲಿನ ವಸ್ತುಸ್ಥಿತಿಗಳ ಬಗ್ಗೆ ಗಮನವನ್ನು ಹರಿಸಿ ಜನಸಾಮಾನ್ಯರು ಏನು ಹೇಳ್ತಿದ್ದಾರೆ, ಜಿಲ್ಲೆಗಳಿಂದ ಏನೆಲ್ಲ ಕೇಳಿ ಬರ್ತಾ ಇದೆ ಅದರ ಸಂಪೂರ್ಣ ಮಾಹಿತಿಗಳನ್ನು ಕಲೆ ಹಾಕಿ ನಂತರದಲ್ಲಿ ಒಂದು ಫೈನಲ್ ಡಿಸಿಷನ್ ಅನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಪಶ್ಚಿಮ ಬಂಗಾಳದ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿದ್ದಾರೆ ರೂಪಾ ಗಂಗೂಲಿ. ಅವರು ಕೂಡ ಈಗ ಸಿಎಂ ಗಾದಿಯಲ್ಲಿ ಮುಂಚೂಣಿಯಲ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ರಾಜ್ಯಸಭೆಯ ಮಾಜಿ ಸದಸ್ಯೆಯಾಗಿದ್ದಾರೆ. ಅಗ್ನಿಮಿತ್ರ ಪಾಲ್ ಅವರ ಹೆಸರು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. 2 ಕ್ಷೇತ್ರಗಳಲ್ಲಿ ದೀದಿಗೆ ಸುವೇಂದು ಅಧಿಕಾರಿ ಸೋಲನುಣಿಸಿದ್ದಾರೆ. ಹಾಗಾಗಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಪಶ್ಚಿಮ ಬಂಗಾಳದ ವಿಪಕ್ಷ ನಾಯಕನಾಗಿ ಈಗಾಗಲೇ ಹೆಸರನ್ನ ಮಾಡಿದ್ದಾರೆ. ಪಕ್ಷದ ನಿಷ್ಠ ಕಾರ್ಯಕರ್ತನಾಗಿಯೂ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಸಿಎಂ ರೇಸ್ ಪಟ್ಟಿಯ ಅಗ್ರಸ್ಥಾನದಲ್ಲಿ ಸುವೇಂದು ಅಧಿಕಾರಿ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆ ಕಸರತ್ತು ಜೋರಾಗಿದ್ದು ಬಂಗಾಳ ಗೆಲ್ತಾ ಇದ್ದಂತೆ ಬಿಜೆಪಿಯಿಂದ ಠಾಗೋರ್ ಅಸ್ತ್ರವನ್ನ ಬಿಡಲಾಗಿದೆ. ಠಾಗೋರ್ ಜಯಂತಿಗೂ ಮುನ್ನ ಬಿಜೆಪಿ ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾಗಿದ್ದು ಮೇ 9ರಂದು ಠಾಗೋರ್ ಜಯಂತಿ ಇದೆ. ಈ ಹಿನ್ನೆಲೆಯಲ್ಲಿ ಅದಕ್ಕೂ ಮುಂಚೆಯೇ ಬಿಜೆಪಿ ಸರ್ಕಾರ ರಚನೆ ಮಾಡುವಂತಹ ಪ್ಲಾನ್ ಅನ್ನ ಬಿಜೆಪಿ ಮಾಡಿಕೊಂಡಂತೆ ಕಾಣ್ತಾ ಇದೆ. ಈಗಾಗಲೇ ಕಸರತ್ತುಗಳು ಕೂಡ ಜೋರಾಗಿ ನಡೀತಾ ಇದ್ದು ಬಂಗಾಳ ಈಗಾಗಲೇ ಗೆದ್ದು ಬೀಗ್ತಾ ಇದ್ದಂತೆ ಬಿಜೆಪಿಯಿಂದ ಠಾಗೋರ್ ಅಸ್ತ್ರ ಬಿಡೋದಕ್ಕೆ ಮುಂದಾದಂತೆ ಕಾಣ್ತಾ ಇದೆ. 9ನೇ ತಾರೀಕಿನಂದು ಠಾಗೋರ್ ಜಯಂತಿ ಇದೆ. ಅದಕ್ಕೂ ಮುಂಚೆಯೇ ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಎಲ್ಲ ಪ್ರಯತ್ನಗಳನ್ನ ಕೂಡ ಮಾಡಿಕೊಳ್ತಾ ಇದೆ.